ಮಹಾತ್ಮ ಗಾಂಧಿ ಭಾರತವನ್ನ ಕಟ್ತೀವಿ. ಮಹಾತ್ಮ ಗಾಂಧೀಜಿಯವರು ಹೇಳಿದ್ದು ಈ ವಿಷಯಗಳನ್ನ. ನೀವು ಮಾಡ್ತಾ ಇರೋದೇನು? ಲೂಟಿನ. ಸರ್ಕಾರದ ದುಡ್ಡಲ್ಲಿ ಯಲ್ಲಮ್ಮನ ಜಾತ್ರೆ ಮಾಡ್ತಾ ಇದ್ದಾರೆ ಬೆಳಗಾಂನಲ್ಲಿ. ಸರ್ಕಾರದ ದುಡ್ಡಲ್ಲಿ ಕಾಂಗ್ರೆಸ್ಸಿನ ಜಾತ್ರೆ ಮಾಡ್ತಾ ಇದ್ದಾರೆ ಬೆಳಗಾಂನಲ್ಲಿ. ನಾಚಿಕೆ ಆಗ್ಬೇಕು ಈ ಸರ್ಕಾರ. ಆದ್ರಿಂದ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ನಾಚಿಕೆ ಆಗ್ಬೇಕು. ಸರ್ಕಾರದ ದುಡ್ಡಿನಲ್ಲಿ ಕಾಂಗ್ರೆಸ್ಸಿನ ಜಾತ್ರೆ ಮಾಡ್ತಾ ಇದ್ದಾರೆ. ಆಕ್ಚುಲಿ ಇವತ್ತಿನ ಕಾಂಗ್ರೆಸ್ಸಿಗೂ ಮಹಾತ್ಮ ಗಾಂಧೀಜಿಯವ್ರಿಗೆ ಏನೇನು ಸಂಬಂಧ ಇಲ್ಲ. ಮಹಾತ್ಮ ಗಾಂಧೀಜಿಯವರು ಬಹಳ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು. ಎಲ್ಲ ಅವತ್ತು ಕಾಂಗ್ರೆಸ್ ಪಾರ್ಟಿ ಒಂದು ಬಿಟ್ಟು ದೇಶದಲ್ಲಿ ಯಾವ ಪಾರ್ಟಿಗಳು ಇರಲಿಲ್ಲ. ನೀವೇನು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರಾ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಅಪ್ಪಾಜಿ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರಾ ಸಿದ್ದರಾಮಯ್ಯ ಅವರೇ? ನೀವು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರೆ ಬೇಡ, ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡಿದ್ದೀರಾ ನೀವು? ಕಾಂಗ್ರೆಸ್ಸಿನ ವಿರುದ್ಧನೇ ನೀವು ಮಾತಾಡ್ತಾ ಇದ್ರಿ. ಈಗ ಮುಖ್ಯಮಂತ್ರಿ ಆದ ತಕ್ಷಣನೇ ಕಾಂಗ್ರೆಸ್ ನಿಮಗೆ ಸ್ವರ್ಗ ಆಗ್ಬಿಟ್ಟಿದೆ ಮೇಯೋದಕ್ಕೆ, ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೆ. ಕಾಂಗ್ರೆಸ್ಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನಲ್ಲಿ ಅಧಿಕಾರದಲ್ಲಿರ್ತಕ್ಕಂಥವ್ರಿಗೆ ಕರ್ನಾಟಕ ಅಂತಕ್ಕಂಥದ್ದು ಒಂದು ಹುಲ್ಲುಗಾವಲಾಗಿದೆ. ಹಾಗಾಗಿ ಗಾಂಧಿ ಭಾರತವನ್ನ ಮರುನಿರ್ಮಾಣ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರಲ್ಲ, ನಿಮಗೆ ಸ್ವಲ್ಪ ಏನಾದ್ರು ನಾಚಿಕೆ, ಮಾನ, ಮರ್ಯಾದೆ, ಗೌರವ ಇವೇನಾದ್ರು ಇದ್ರೆ ಮೊದಲು ರಾಜೀನಾಮೆಯನ್ನ ಕೊಡಬೇಕು. ಮಹಾತ್ಮ ಗಾಂಧೀಜಿ ಅವರಿಗೆ ಗೌರವವನ್ನು ತಂದು ಕೊಡಬೇಕು. ನಿಮಗೆ ಸಂವಿಧಾನದ ಬಗ್ಗೆ ಗೌರವ ಇದ್ರೆ, ಅಂಬೇಡ್ಕರ್ ಹೇಳಿದ್ರು ಪ್ರಾಮಾಣಿಕತೆ ಅಂತ. ಅಂಬೇಡ್ಕರ್ ಹೇಳಿದ್ರು ಯಾರು ಹಿಂದುಳಿದಂಥವ್ರಿದ್ದಾರೆ, SC ST ಗಳಿದ್ದಾರೆ, ಅವ್ರಿಗೆ ನ್ಯಾಯ ಒದಗಿಸಬೇಕು ಅಂತ. ಅವ್ರು ಹಣನ ಲೂಟಿ ಮಾಡಿದ್ರಿ 25,000 ಕೋಟಿ. ಹಾಗಾಗಿ ಸಂವಿಧಾನಕ್ಕೆ ಏನಾದ್ರು ನಿಮಗೆ ಗೌರವ ಕೊಡಬೇಕು ಅಂತಿದ್ರೆ ನೀವೇನ್ ಮಾಡಬೇಕು? ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.